ಇವತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ಮೆಂತ್ಯ ಸೊಪ್ಪಿನ ರವೆ ಪರಾಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1.5 ಕಪ್ನಷ್ಟು ರವೆನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಈ ರೆಸಿಪಿಗೆ ಚಿರೋಟಿ ರವೆ ಇದ್ದರೆ ಅದನ್ನೇ ಬಳಸಿ. ಚಿರೋಟಿ ರವೆಯಲ್ಲಿ ಈಸಿಯಾಗಿ ನಾವು ನೈಸಾಗಿ ಪೌಡ್ರ್ ಮಾಡ್ಕೋಬೋದು. ಅಕಸ್ಮಾತ್ ಇಲ್ಲಾಂದರೆ ತೊಂದರೆ ಇಲ್ಲ, ನಾರ್ಮಲ್ ಬಾಂಬೆ ರವೆ ಕೂಡ ಯೂಸ್ ಮಾಡ್ಬೋದು. ಇವತ್ತು ಮಾಡೋದಕ್ಕೆ ನಮ್ಮ ಮನೇಲಿ ಚಿರೋಟಿ ರವೆ ಇರಲಿಲ್ಲ, ಹಾಗಾಗಿ ಈ ಸಲ ನಾನು ಬಾಂಬೆ ರವೆನೇ ಹಾಕಿ ಮಾಡ್ಕೊಂಡಿದ್ದೀನಿ. ಬಟ್ ಚಿರೋಟಿ ರವೆ ಇದ್ದರೆ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ 1/3 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡು ಹಾಕೋತಾ ಇದ್ದೀನಿ. ನೀವು ಅಳತೆ ನೋಡೋದಾದರೆ 1 ಕಪ್ ರವೆಗೆ 1/4 ಕಪ್ನಷ್ಟು ಗೋಧಿ ಹಿಟ್ಟು ಅಂತ ನೀವು ಅಳತೆ ತೊಗೋಬೋದು. ಹಾಗೆಯೇ 1 ಕಪ್ ರವೆಗೆ 3/4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅಂತ ನೀವು ತೊಗೋಬೋದು ಅಳತೆನ. ಸೊ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಯಾಕಂದರೆ 1.5 ಕಪ್ಪಷ್ಟು ತೊಗೊಂಡಿರೋದು ನಾನು ರವೆ. ಹಾಗಾಗಿ ಇದಕ್ಕೆ ರುಚಿಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೋಬೇಕು, ಹಾಗೆಯೇ ಎಲ್ಲ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ತುಂಬ ಈಸಿ ಮಾಡೋದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಲಂಚ್ ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಬರ್ತಾರೆ ಮಿಗಸ್ತೆ. ಇದಕ್ಕೇನು ನೆಂಚ್ಕೊಳಕ್ಕೆ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಬೆಳಗ್ಗೆ ಮಾಡಬೇಕು, ಟೈಮ್ ಇರಲ್ಲ ಅಂತ. ಇದಕ್ಕೇನು ನೆಂಚ್ಕೊಳಕ್ಕೆ ಬೇಡ, ಇದಕ್ಕೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಇದಕ್ಕೇನು ಸಪ್ರೇಟಾಗಿ ನೀವು ನೆಂಚ್ಕೊಳ್ಳೋಕ್ಕೆ ಏನಾದರೂ ಮಾಡಬೇಕು ಅಂತೇನಿಲ್ಲ. ಮೊಸರಿದ್ರೆ ಸಾಕು, ಗಟ್ಟಿ ಮೊಸರು ಹಾಕ್ಕೊಂಡು ಇದ್ರ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ ಅಥವಾ ಕಲ್ಲಿನ ಕುಟಾಣಿ ಇದ್ದರೆ ಅದಕ್ಕೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ. ಮಕ್ಳಿಗೆ ಮಾಡೋದಾದರೆ ಖಾರ ಕಮ್ಮಿ ಮಾಡ್ಕೋಬೋದು, ದೊಡ್ಡವ್ರಿಗಾದರೆ ಇನ್ನೊಂದು 5-6 ಮೆಣಸಿನ್ಕಾಯಿ ಹಾಕ್ಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಶುಂಠಿ. ಇದನ್ನು ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ನೀರು ಹಾಕೋದೇನು ಬೇಡ, ಹೀಗೆ ತರತರಿಯಾಗಿ ರುಬ್ಕೋಬೇಕು. ಅಕಸ್ಮಾತ್ ಕಲ್ಲಿನ ಕುಟಾಣಿ ಇದ್ದರೆ ಅದರಲ್ಲಿ ಜಜ್ಜಿದ್ರೆ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಕಲ್ಲಿನಲ್ಲಿ ಕುಟ್ಟಿದ್ರೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇಟ್ಸ್ ಓಕೆ, ಮಿಕ್ಸರಲ್ಲೇ ಮಾಡ್ಕೋಬೋದು ನೀವು. ಹಾಗೆಯೇ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಕೋತಾ ಇದ್ದೀನಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಪುದೀನ ಸೊಪ್ಪು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಪುದೀನ ಸೊಪ್ಪು ಮಾತ್ರ ಹಾಕೋದು ಮಿಸ್ ಮಾಡಬೇಡಿ, ಇದ್ದರೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗುತ್ತೆ. ಒಂದೊಳ್ಳೆ ಘಮ ಬರುತ್ತೆ ಪರಾಟಾಗೆ, ಹಾಗೆಯೇ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಸೊ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು, ಹಾಗೆಯೇ ನಾವೇನು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಹಸಿಮೆಣಸಿನ್ಕಾಯ್ದು, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಮೆಂತ್ಯ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪಿಂದು ಹಸಿ ವಾಸನೆ ಹೋಗಬೇಕು, ಹಾಗೆಯೇ ಖಾರ ಕೂಡ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಇದಕ್ಕೆ ರುಚಿಗೆ ಒಂದು ಚಿಟಿಕೆ ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಅಲ್ಲಿ ಹಿಟ್ಟಿಗೆ ಸಪ್ರೇಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದ್ರೆ ಆಯಿತು. ಬೆಳಗ್ಗೆ ಹೊತ್ತು ಮಾಡೋದಕ್ಕೂ ಏನು ಕಷ್ಟ ಇಲ್ಲ. ಬೇಕಿದ್ರೆ ರಾತ್ರಿಯೇ ನೀವು ಇದನ್ನು ರವೆನ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಆರಾಮಾಗಿ ಒಂದು 10-15 ನಿಮಿಷದಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಸೊ ಬೆಳಗ್ಗೆ ಟೈಮ್ ಇಲ್ಲ ಅನ್ನೋಕ್ಕೆ ಈ ಥರ ಮಾಡೋಕ್ಕಾಗಲ್ಲ ಪರಾಟ ಅಂತ ಅಂದ್ಕೊಳ್ಳೋರು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಸೊ ಈಗ ಆಗಿದೆ, ಇದು ಹಸಿ ವಾಸನೆ ಹೋಗಿದೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ಹಿಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಫಸ್ಟು ನೀರು ಹಾಕದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋಬೇಕು. ಇದನ್ನು ಬೇಕಿದ್ರೆ ಒಂದಿನ ಫ್ರಿಜ್ಜಲ್ಲಿಟ್ಟು ಈ ಹಿಟ್ಟನ್ನು ಕೂಡ ನೀವು ನೆಕ್ಸ್ಟ್ ಡೇ ಕೂಡ ನೀವು ಯೂಸ್ ಮಾಡ್ಕೋಬೋದು, ಏನು ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ರಾತ್ರಿನೇ ಈ ಥರ ಹಿಟ್ಟನ್ನು ಕಲಸಿಟ್ಬಿಟ್ಟು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಫ್ರಿಜ್ಜಲ್ಲಿಟ್ಟರೆ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಮಾಡೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಆಚೆ ಇಟ್ಟುಬಿಟ್ಟು ಆಮೇಲೆ ಇದರಲ್ಲಿ ನೀವು ಪರಾಟ ಮಾಡಿಕೊಟ್ರೆ ಸಾಫ್ಟಾಗಿ ಚೆನ್ನಾಗೇ ಇರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ನಾರ್ಮಲಾಗಿ ಹೇಗೆ ಗೋಧಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ ಅದೇ ಥರ ಸಾಫ್ಟಾಗಿ ಕಲಿಸ್ಬೇಕು, ತುಂಬ ಹಾರ್ಡಾಗಿ ಕಲಿಸ್ಬಾರ್ದು. ಈ ಥರ ಬೆರಳು ಅಮ್ಕಿದ್ರೆ ನಮ್ಮದು ಫಿಂಗರ್ ಪ್ರಿಂಟ್ ಬೀಳಬೇಕು, ಈ ಥರ ಆ ಥರ ಸಾಫ್ಟಾಗಿ ಇದನ್ನು ಕಲಸಿಟ್ಕೋಬೇಕು. ಒಂದು ಚಿಕ್ಕ ಉಂಡೆ ತೊಗೊಂಡು ಇದನ್ನು ಲಟ್ಟಿಸ್ಕೋಬೇಕು, ಚಪಾತಿಗೆ ಹೇಗೆ ಲಟ್ಟಿಸ್ಕೋತೀವೋ ಹಾಗೆಯೇ. ನಾನು ಇದನ್ನ ಸ್ಕ್ವೇರ್ ಶೇಪಲ್ಲಿ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ.
ಒಂದು ಸ್ವಲ್ಪ ಇದಕ್ಕೆ ಹಿಟ್ಟನ್ನು ಹಾಕಿಬಿಟ್ಟು ರೌಂಡಾಗಿ ನಾವು ನಾರ್ಮಲಾಗಿ ಹೇಗೆ ಲಟ್ಟಿಸ್ಕೋತೀವೋ ಆ ಥರ ಮಾಡಿಕೊಂಡು ಮಧ್ಯದಲ್ಲಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಆಮೇಲೆ ಇದನ್ನು ಸ್ಕ್ವೇರ್ ಶೇಪಲ್ಲಿ ಮಡಚಿಬಿಟ್ಟು ಮತ್ತೆ ಲಟ್ಟಿಸಿದ್ರೆ ಸ್ಕ್ವೇರ್ ಶೇಪಲ್ಲಿ ಪರಾಟ ರೆಡಿ ಆಗುತ್ತೆ. ಇದು ಆರಿದ ಮೇಲೆ ಕೂಡ ನಿಮಗೇನು ಹಾರ್ಡ್ ಅನಿಸೋದಿಲ್ಲ, ಸಾಫ್ಟಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ಗೆ ಹಾಕಿಕೊಟ್ಮೇಲೆ ಅವ್ರು ತಿನ್ನೋ ಟೈಮ್ ಅಷ್ಟೊತ್ತಿಗೆ ಎಲ್ಲ ಆರೋಗಿರುತ್ತಲ್ಲ, ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಿಲ್ಲ. ಸಾಫ್ಟಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ಮಕ್ಕಳು ಕೂಡ ಖುಷಿಯಾಗಿ ತಿಂದ್ಕೊಂಡು ಡಬ್ಬಿ ಖಾಲಿ ಮಾಡ್ಕೊಂಬರ್ತಾರೆ. ಆ್ಯಂಡ್ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಬೇಕಾದರೂ ಹಾಕ್ಕೊಂಡು ನೀವು ತಿನ್ಬೋದು, ಇಲ್ಲ ಗಟ್ಟಿ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ಟೊಮೆಟೊ ಚಟ್ನಿ ಅಥವಾ ಟೊಮೆಟೊ ಗೊಜ್ಜು ಅಥವಾ ಉಪ್ಪಿನಕಾಯಿ ಇದಿದ್ರೂ ಬೇಕಾದರೂ ನೀವು ಇದ್ರ ಜೊತೆ ಕೂಡ ನೆಂಚ್ಕೊಂಡು ತಿನ್ಬೋದು. ಬಟ್ ಏನೂ ಬೇಕಿಲ್ಲ, ಇದಕ್ಕೆ ಎಲ್ಲ ಹಾಕಿರ್ತೀವಲ್ಲ, ಖಾರ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇದಕ್ಕೇನು ಬೇಕಿಲ್ಲ. ಮೀಡಿಯಮ್ ಉರಿನಲ್ಲೇ ಇದನ್ನು ತವಾ ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೋಬೇಕು. ಒಂದು ಸೈಡ್ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಇನ್ನೊಂದು ಸೈಡ್ ಕೂಡ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಮೀಡಿಯಮ್ ಉರಿನಲ್ಲಿ ಒಂದು 2-3 ನಿಮಿಷ ಚೆನ್ನಾಗಿ ಎಲ್ಲ ಕಡೆಯೂ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರೋ ಮೆಂತ್ಯ ಸೊಪ್ಪಿನ ರವಾ ಪರಾಟ, ಮೇಥಿ ರವಾ ಪರಾಟ ರೆಡಿ. ಇದಾರದ ಮೇಲೆ ಕೂಡ ನಾನು ತೋರಿಸ್ತೀನಿ. ಮಡಚಿದ್ರೆ ಏನು ಹಾರ್ಡ್ ಅನಿಸೋದಿಲ್ಲ ನಿಮಗೆ. ಸೊ ದೊಡ್ಡವ್ರು ಕೂಡ ತಿನ್ಬೋದು. ದೊಡ್ಡವರು ಮಾಡ್ಕೊಳ್ಳೋದಾದರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಆರೋಗಿದೆ ಆಲ್ರೆಡಿ, ನಾನು ಪ್ಲೇಟಿಗೆ ಹಾಕಿಟ್ಟಿದ್ದೆ. ನೋಡಿ ಎಷ್ಟು ಸಾಫ್ಟಾಗೇ ಇದೆ. ಆರಿದ್ರೂ ಕೂಡ ಏನು ನಿಮಗೆ ಒಂಥರ ಇದ್ರ ಥರ ಅನ್ಸಲ್ಲ, ಹಪ್ಪಳ ಥರ ಆಗೋದಿಲ್ಲ, ಸಾಫ್ಟಾಗಿರುತ್ತೆ. ಗಟ್ಟಿ ಮೊಸರಿದ್ರೆ ಅಂತೂ ಸೂಪರ್ ಕಾಂಬಿನೇಷನ್ ಇದು. ಸೊ ನೀವು ಒಂದ್ಸಲ ಮೇಥಿ ರವಾ ಪರಾಟನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ಸ್ನಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರ್ಯಾರಿಗೆ ಬೆಳಗಿನ ಹೊತ್ತು ಮಕ್ಕಳು ಲಂಚ್ ಬಾಕ್ಸ್ಗೆ ಏನು ಹಾಕೋದು ಅಂತ ಯೋಚನೆ ಇರುತ್ತೋ ಅಂಥವ್ರಿಗೆಲ್ಲ ಶೇರ್ ಮಾಡಿ ಇದನ್ನು. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.